ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕಾಗಿ ಎಚ್ಡಿಕೆ ಹರಸಾಹಸ. ಕಾಂಗ್ರೆಸ್ ಶಾಸಕರಿಗೆ ಒಳಗಿಂದೊಳಗೆ ಗಾಳ. ಕುಮಾರಣ್ಣನಿಗೆ ಕಾಂಗ್ರೆಸ್ ಕೊಟ್ಟ ತಿರುಗೇಟೇನು? ಕರ್ನಾಟಕ ರಾಜಕೀಯ ಅಂದ್ರೆ ಸಾಕು, ದಿನಕ್ಕೊಂದು ಹೈ ವೋಲ್ಟೇಜ್ ಡ್ರಾಮಾ, ಕೌಂಟರ್ಗಳ ಮೇಲೆ ಕೌಂಟರ್ಗಳು ಮತ್ತು ಹೊಸ ಮೈತ್ರಿಗಳ ಲೆಕ್ಕಾಚಾರಗಳು ನಡೀತಾನೆ ಇರುತ್ತವೆ. ಇವತ್ತು ನಾವು ಚರ್ಚೆ ಮಾಡೋ ಹೊರಟಿರೋ ವಿಚಾರ ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ, ರಾಮನಗರದಿಂದ ಮಂಡ್ಯದವರೆಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಹರಸಾಹಸ ಮಾಡ್ತಿದ್ದಾರಾ? ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಗೆ ಒಳಗಿಂದೊಳಗೆ ಬಲೆ ಬೀಸಿದ್ರ ದಳಪತಿ. ಕುಮಾರಣ್ಣನ ಈ ನಡೆಗೆ ಕಾಂಗ್ರೆಸ್ ನಾಯಕರು ಮತ್ತು ಶಾಸಕರು ಕೊಟ್ಟ ಖಡಕ್ ತಿರುಗೇಟೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ಪೊಲಿಟಿಕಲ್ ಹೈ ಡ್ರಾಮಾದ ಒಳಪಟ್ಟುಗಳನ್ನ ಬಿಡದಿ ಟೌನ್ಶಿಪ್ ಪಾದಯಾತ್ರೆಯಿಂದ ಹಿಡಿದು ಸಚಿವ ಸಂಪುಟ ಅಸಮಾಧಾನದವರೆಗೆ ಪ್ರತಿಯೊಂದು ವಿಚಾರವನ್ನ ಅತ್ಯಂತ ಸರಳವಾಗಿ ಮತ್ತು ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಇಡೀ ಕತೆ ಶುರುವಾಗೋದು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ನಿರ್ಧಾರದಿಂದ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹಲವು ಪ್ರಭಾವಿ ಕಾಂಗ್ರೆಸ್ ಶಾಸಕರು ತೀವ್ರ ಆಕ್ರೋಶ ಹೊರಹಾಕಲು ಶುರು ಮಾಡಿದ್ರು. ಈ ಅಸಮಾಧಾನ ಸಣ್ಣ ಮಟ್ಟದ್ದಾಗಿರ್ಲಿಲ್ಲ. ಇದನ್ನ ತಿಳಿಗೊಳಿಸೋಕೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರೇ ಖುದ್ದಾಗಿ ಶಾಸಕರ ಮನೆಗೆ ತೆರಳಿ ಮಾತುಕತೆ ನಡೆಸಿದ್ರು, ಮನವೊಲಿಸುವ ಪ್ರಯತ್ನವೂ ಮಾಡಿದ್ರು. ಆದ್ರೆ ಒಳಗಿನ ಬೆಂಕಿ ಸುಲಭವಾಗಿ ಆರುವಂತೆ ಕಾಣುತ್ತಿಲ್ಲ. ಕಾಂಗ್ರೆಸ್ ಒಳಗಿನ ಈ ಬಂಡಾಯವನ್ನ ಕಂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಒಂದು ಮಹತ್ವದ ರಾಜಕೀಯ ದಾಳವನ್ನ ಉರುಳಿಸಿದ್ರು. ಹಾಸನದ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಅತ್ಯಂತ ಆಕರ್ಷಕ ಮತ್ತು ಅರ್ಥಗರ್ಭಿತವಾದ ಆಫರ್ ಕೊಟ್ರು. ಜೆಡಿಎಸ್ ಪಕ್ಷ ಅಂದ್ರೇನೆ ನೊಂದವರಿಗೆ ಮತ್ತು ಸಮಸ್ಯೆಯಲ್ಲಿರೋರಿಗೆ ಪರಿಹಾರ ಕೊಡುವ ಪಕ್ಷ. ಯಾರಿಗೆಲ್ಲ ನೋವಿದೆಯೋ ಅವರಿಗೆಲ್ಲ ಜೆಡಿಎಸ್ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳಿದ್ರು. ಅಂದ್ರೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಕಾಂಗ್ರೆಸ್ ಶಾಸಕರಿಗೆ ನೇರವಾಗಿಯೇ ಜೆಡಿಎಸ್ ಮನೆಗೆ ಬನ್ನಿ ಅಂತ ಬಹಿರಂಗ ಆಹ್ವಾನ ಕೊಟ್ರು. ಜೆಡಿಎಸ್ ನ ಅಸ್ತಿತ್ವವನ್ನ ಗಟ್ಟಿ ಮಾಡಿಕೊಳ್ಳಲು ಮತ್ತು ಕಾಂಗ್ರೆಸ್ಗೆ ತಿರುಗೇಟು ಕೊಡಲು ಕುಮಾರಸ್ವಾಮಿ ಕೈಗೊಂಡ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಇದೀಗ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇತ್ತ ರಾಜಕೀಯ ಆಫರ್ಗಳ ಚರ್ಚೆ ನಡೀತಿದ್ರೆ ಅತ್ತ ಬಿಡದಿ ಟೌನ್ಶಿಪ್ ಅಂದ್ರೆ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಡುವೆ ಇನ್ನೊಂದು ದೊಡ್ಡ ಮಟ್ಟದ ಸಮರ ಶುರುವಾಯಿತು. ಬಿಡದಿ ಟೌನ್ಶಿಪ್ ಯೋಜನೆ ನಿರ್ಮಾಣವನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿತ್ತು. ಕುಮಾರಸ್ವಾಮಿ ಅವರ ಈ ಪಾದಯಾತ್ರೆ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಚಾಣಾಕ್ಷ ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಯೋಜನೆಯ ವಿಭಿನ್ನ ಅಭಿಪ್ರಾಯಗಳನ್ನು ಪರಿಶೀಲಿಸಲು ನಿವೃತ್ತ ನ್ಯಾಯಮೂರ್ತಿ ಗುಹಾನಾಥನ್ ನರೇಂದರ್ ನೇತೃತ್ವದ ಸಮಿತಿಯನ್ನು ರಚಿಸಲು ಆದೇಶಿಸಿದ್ರು. ಈ ಸಮಿತಿಯಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್, ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ ಎಸ್.ಆರ್. ಉಮಾಶಂಕರ್ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಸದಸ್ಯರಾಗಿದ್ದಾರೆ. ಈ ಸಮಿತಿಯು 30 ದಿನಗಳಲ್ಲಿ ಕಾನೂನಾತ್ಮಕ, ಮಾನವೀಯತೆ ಹಾಗೂ ಸಮಗ್ರ ಅಭಿವೃದ್ಧಿಯ ಚೌಕಟ್ಟಿನಲ್ಲಿ ವಿಶ್ಲೇಷಣೆ ಮಾಡಿ ವರದಿ ಸಲ್ಲಿಸಲಿದೆ. ಯಾವುದೇ ರೈತರಿಂದ ಅಥವಾ ಭೂಮಾಲೀಕರಿಂದ ಬಲವಂತವಾಗಿ ಭೂಮಿ ಕಸಿದುಕೊಳ್ಳುವುದಿಲ್ಲ. ಸಾರ್ವಜನಿಕರ ಸಲಹೆಗಳಿಗೆ ಮನ್ನಣೆ ನೀಡಿ ಜನಸ್ನೇಹಿಯಾಗಿ ಜಾರಿಗೊಳಿಸುವುದಾಗಿ ಸರ್ಕಾರ ಸ್ಪಷ್ಟಪಡಿಸಿತು. ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯಿಂದಾಗಿ ಜೆಡಿಎಸ್ ಹಮ್ಮಿಕೊಂಡಿದ್ದ ಪಾದಯಾತ್ರೆಯ ತೀವ್ರತೆಯನ್ನ ತಣ್ಣಗಾಗಿಸುವ ಯತ್ನ ನಡೆಯಿತು. ಕುಮಾರಸ್ವಾಮಿ ಅವರ ಪಾದಯಾತ್ರೆಯ ಬಗ್ಗೆ ರೇಷ್ಮೆ ಮತ್ತು ಸಾರಿಗೆ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಮಾಗಡಿಯಲ್ಲಿ ಮಾಧ್ಯಮಗಳ ಮುಂದೆ ನಿಂತು ಅತ್ಯಂತ ನಿಖರವಾಗಿ ಪ್ರತಿಕ್ರಿಯಿಸಿದ್ರು. 2006ರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತಂದಿದ್ದೇ ಕುಮಾರಸ್ವಾಮಿ. ಅವರು ತಂದ ಯೋಜನೆಯನ್ನೇ ಇವತ್ತು ಅವರೇ ವಿರೋಧಿಸಿ ಪಾದಯಾತ್ರೆ ಮಾಡುತ್ತಿರುವುದು ದುರದೃಷ್ಟಕರ. ಇದು ಪಾದಯಾತ್ರೆಯಲ್ಲ, ಕುಮಾರಸ್ವಾಮಿ ಅವರು ಮಾಡಿದ ಪಾಪಕ್ಕೆ ಮಾಡಿಕೊಳ್ಳುತ್ತಿರುವ ಪ್ರಾಯಶ್ಚಿತ್ತ ಯಾತ್ರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ರೈತರು ಪಾದಯಾತ್ರೆ ಮಾಡಿದ್ರೆ ನಾವು ಗೌರವಿಸುತ್ತೇವೆ, ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿಯವರು ಕೂತು ದಪ್ಪ ಆಗಿದ್ದಾರೆ. ಅವರಿಗೆ ಸ್ವಲ್ಪ ಎಕ್ಸರ್ಸೈಸ್ ಆಗಲಿ ಅಂತ ವಾಕಿಂಗ್ ಮಾಡುತ್ತಿದ್ದಾರಷ್ಟೇ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇನ್ನ ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಉತ್ತರಿಸಿರುವ ಬಾಲಕೃಷ್ಣ, ನೈಸ್ ಯೋಜನೆಗೆ ಅಡಿಪಾಯ ಹಾಕಿದ್ದೆ ಎಚ್.ಡಿ. ದೇವೇಗೌಡರ ಕಾಲದಲ್ಲೇ. ಕೇಂದ್ರ ಸಚಿವರಾಗಿದ್ದುಕೊಂಡು ಟೋಲ್ ಕಟ್ಟಬೇಡಿ ಅಂತ ಜನರನ್ನ ಎತ್ತಿ ಕಟ್ಟೋದು ಕ್ಷುಲ್ಲಕ ರಾಜಕಾರಣ. ಇಲ್ಲಿ ಏನಾದ್ರೂ ಅನಾಹುತವಾದ್ರೆ ಯಾರು ಜವಾಬ್ದಾರಿ ಅಂತ ಸವಾಲ್ ಹಾಕಿದ್ದಾರೆ. ಇತ್ತ ಮಂಡ್ಯದಲ್ಲಿ ಕೃಷಿ ಸಚಿವ ಎನ್. ಚೆಲುವರಾಯಸ್ವಾಮಿ ಹಾಗೂ ಎಂಪಿ ನರೇಂದ್ರ ಸ್ವಾಮಿ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಇನ್ನೊಂದು ಸುತ್ತಿನ ವಾಗ್ದಾಳಿ ನಡೆಯಿತು. ಮಂಡ್ಯ ಶಾಸಕ ಗಾಣಿಗ ರವಿಕುಮಾರ್ ಸಮ್ಮುಖದಲ್ಲಿ ಮಾತನಾಡಿರುವ ಚೆಲುವರಾಯಸ್ವಾಮಿ, ನಾನು ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ತರಲು ಕಣ್ಣೀರಿನ ಬದಲು ರಕ್ತವನ್ನೇ ಸುರಿಸಿದ್ದೇನೆ. ಕುಮಾರಸ್ವಾಮಿ ಅವರು 20 ವರ್ಷ ಅಧಿಕಾರದಲ್ಲಿದ್ದರೂ ಮಂಡ್ಯಗೆ ಕೃಷಿ ವಿವಿ ತರಲು ಸಾಧ್ಯವಾಗಲಿಲ್ಲ. ಆದ್ರೂ ಮಂಡ್ಯ ನನ್ನ ಕರ್ಮಭೂಮಿ ಅಂತ ಹೇಳಿಕೊಳ್ಳಲು ಅವರಿಗೆ ನಾಚಿಕೆ ಆಗೋದಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯಕ್ಕಾಗಿ ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಖಾಸಗೀಕರಣಗೊಳ್ಳುವ ಹಂತದಲ್ಲಿದ್ದ ಮೈಶುಗರ್ ಕಾರ್ಖಾನೆಯನ್ನು ಉಳಿಸಿ 8%ಗಿಂತ ಹೆಚ್ಚು ಇಳುವರಿ ದಾಖಲಾಗುವಂತೆ ಮಾಡಿದ್ದು ನಮ್ಮ ಸರ್ಕಾರ. 5 ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸುತ್ತೇನೆ ಎಂದಿದ್ದ ಕುಮಾರಸ್ವಾಮಿ ಈಗ ಎಲ್ಲಿದ್ದಾರೆ? ಕಾವೇರಿ ವಿಚಾರದಲ್ಲಿ ತಮಿಳುನಾಡಿಗೆ ನೀರು ಹರಿಸುವಾಗ ಜೆಡಿಎಸ್ ಬಿಜೆಪಿ ಸಂಸದರು ಏನ್ ಮಾಡ್ತಿದ್ರು ಅಂತ ನೇರವಾಗಿ ಚಾಟಿ ಬೀಸಿದ್ರು. ರಾಜಕೀಯ ಅಖಾಡದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹಳೆ ಮೈಸೂರು ಭಾಗದಲ್ಲಿ ಸತತ ಹೋರಾಟಗಳನ್ನು ಮಾಡುತ್ತಿದ್ದಾರೆ.
ನಡೆಸುತ್ತಿರುವುದರ ಹಿಂದೆ ಸ್ಪಷ್ಟ ರಾಜಕೀಯ ಲೆಕ್ಕಾಚಾರಗಳಿವೆ. ಮೈತ್ರಿ ಸರ್ಕಾರದ ಅವಧಿಯಿಂದ ಹಿಡಿದು ಇಂದಿನವರೆಗೆ ಜೆಡಿಎಸ್ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಕಾಯ್ದುಕೊಳ್ಳಲು ಕಷ್ಟಪಡುತ್ತಿದೆ. ಈ ಕಾರಣಕ್ಕಾಗಿಯೇ ಬಿಡದಿ ಟೌನ್ಶಿಪ್ ಮತ್ತು ರೈತರ ಭೂಸ್ವಾಧೀನ ವಿಚಾರಗಳನ್ನ ಮುಂದಿಟ್ಟುಕೊಂಡು ಭಾವನಾತ್ಮಕವಾಗಿ ಜನರನ್ನ ತಲುಪಲು ಕುಮಾರಣ್ಣ ಪ್ರಯತ್ನಿಸುತ್ತಿದ್ದಾರೆ. ಇನ್ನ ಕಾಂಗ್ರೆಸ್ ಶಾಸಕರಿಗೆ ಆಫರ್ ನೀಡಿರುವುದು ಕೂಡ ವಿಪಕ್ಷವಾಗಿ ಆಡಳಿತ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುವ ಒಂದು ಹಳೆಯ ತಂತ್ರಗಾರಿಕೆಯಾಗಿದೆ. ಆದ್ರೆ ಕಾಂಗ್ರೆಸ್ ಈ ಬಾರಿ ಈ ದಾಳಿಯನ್ನ ಸುಲಭವಾಗಿ ಸ್ವೀಕರಿಸುತ್ತಿಲ್ಲ. ಬದಲಿಗೆ ಕುಮಾರಸ್ವಾಮಿಯವರ ಭೂತಕಾಲದ ಆಡಳಿತ ನಿರ್ಧಾರಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರತ್ಯಾಕ್ರಮಣ ನಡೆಸುತ್ತಿದೆ. 2006ರಲ್ಲಿ ಬಿಡದಿ ಯೋಜನೆಗೆ ಚಾಲನೆ ನೀಡಿದ್ದ ದಾಖಲೆಗಳನ್ನ ಜನರ ಮುಂದಿಡಲು ಸಜ್ಜಾಗುವ ಮೂಲಕ ಕುಮಾರಸ್ವಾಮಿಯವರ ಪಾದಯಾತ್ರೆ ರಾಜಕೀಯ ಹಿತಾಸಕ್ತಿಯೇ ಹೊರತು ಜನಹಿತವಲ್ಲ ಎಂಬುದನ್ನು ಸಾಬೀತುಪಡಿಸಲು ಕಾಂಗ್ರೆಸ್ ನಾಯಕರು ತಂತ್ರ ರೂಪಿಸಿದ್ದಾರೆ. ಇದರಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಅಸಮಾಧಾನಿತ ಶಾಸಕರ ವಿಷಯಕ್ಕೆ ಬಂದ್ರೆ ಯಾವುದೇ ಪ್ರಮುಖ ಶಾಸಕರು ಜೆಡಿಎಸ್ ತಕ್ಷಣಕ್ಕೆ ಸೇರ್ಪಡೆಯಾಗುವ ಧೈರ್ಯ ತೋರುತ್ತಿಲ್ಲ. ರಾಜಕೀಯ ನೆಲೆಯಲ್ಲಿ ಅಧಿಕಾರದಲ್ಲಿರುವ ಪಕ್ಷವನ್ನ ತೊರೆದು ವಿಪಕ್ಷದ ಬಾಗಿಲು ತಟ್ಟುವುದು ಸದ್ಯದ ಮಟ್ಟಿಗೆ ಸಾಧ್ಯವೇ ಇಲ್ಲ. ಹೀಗಾಗಿ ಕುಮಾರಸ್ವಾಮಿಯವರ ಈ ಓಪನ್ ಆಫರ್ ರಾಜ್ಯ ರಾಜಕೀಯದಲ್ಲಿ ಕೇವಲ ಹೇಳಿಕೆಯಾಗಿ ಉಳಿಯುತ್ತದೆಯೋ ಅಥವಾ ಮುಂಬರುವ ದಿನಗಳಲ್ಲಿ ಯಾವುದೇ ಹೊಸ ರಾಜಕೀಯ ಸಮೀಕರಣಕ್ಕೆ ಹಾದಿ ಮಾಡಿಕೊಡುತ್ತದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಲ್ಲದೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿಯೂ ಕೂಡ ಈ ಹಂತದಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿದೆ. ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ರಾಜ್ಯ ರಾಜಕೀಯದಲ್ಲಿ ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳಬಾರದು ಎಂಬ ಹಠದಲ್ಲಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರತಿಭಟನೆಯಲ್ಲಿ ಬಿಜೆಪಿಯ ನಾಯಕರನ್ನ ಜೊತೆಗೂಡಿಸಿಕೊಂಡು ಹೋಗುವ ಮೂಲಕ ಮೈತ್ರಿಯ ಬಲವನ್ನ ಕಾಂಗ್ರೆಸ್ಗೆ ತೋರಿಸಲು ಕುಮಾರಣ್ಣ ಯತ್ನಿಸುತ್ತಿದ್ದಾರೆ. ಆದ್ರೆ ಸ್ಥಳೀಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಂಪೂರ್ಣ ಹೊಂದಾಣಿಕೆ ಮೂಡಿದೆಯೇ ಎಂಬ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರ ತಾನು ರೂಪಿಸುತ್ತಿರುವ ಬೆಂಗಳೂರು ಭಾಗದ ಬೃಹತ್ ಮೂಲಸೌಕರ್ಯ ಯೋಜನೆಗಳ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಪರಿಣಾಮ ಬೀರದಂತೆ ಮುನ್ನೆಚ್ಚರಿಕೆ ವಹಿಸುತ್ತಿದೆ. ಡಿಕೆ ಶಿವಕುಮಾರ್ ಅವರು ಬಿಡದಿ ಯೋಜನೆಯ ವಿಚಾರದಲ್ಲಿ ತಕ್ಷಣವೇ ಸಮಿತಿ ರಚಿಸಿ ನಿರ್ಧಾರ ಪ್ರಕಟಿಸಿದ್ದು ಜೆಡಿಎಸ್ ಪಕ್ಷದ ಹೋರಾಟದ ಹಾದಿಯನ್ನೇ ತಡೆಯುವ ರಾಜಕೀಯ ಚಾಣಕ್ಷತನದ ಭಾಗವಾಗಿದೆ. ರೈತರ ಹಿತಾಸಕ್ತಿ ಕಾಯುವುದು ನಮ್ಮ ಮೊದಲ ಆದ್ಯತೆ ಅಂತ ಹೇಳೋ ಮೂಲಕ ಸರ್ಕಾರವು ರೈತ ವರ್ಗದಲ್ಲಿದ್ದ ಆತಂಕವನ್ನ ನಿವಾರಿಸಲು ಮುಂದಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡಿಕೊಳ್ಳಲು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಚೆಲುವರಾಯಸ್ವಾಮಿ, ಎಚ್.ಸಿ. ಬಾಲಕೃಷ್ಣ ಹಾಗೂ ಗಾಣಿಗ ರವಿಕುಮಾರ್ ಅವರಂತಹ ನಾಯಕರು ಕುಮಾರಸ್ವಾಮಿ ಅವರನ್ನ ನೇರವಾಗಿ ಗುರಿ ಮಾಡುತ್ತಿದ್ದಾರೆ. ಮಂಡ್ಯ, ರಾಮನಗರ ಮತ್ತು ಹಾಸನ ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸುವುದು ಕಾಂಗ್ರೆಸ್ನ ದೂರದೃಷ್ಟಿಯ ತಂತ್ರವಾಗಿದೆ. ಈ ರಾಜಕೀಯ ಮೇಲಾಟದಲ್ಲಿ ಅಂತಿಮವಾಗಿ ಯಾರಿಗೆ ಜಯ ಸಿಗಲಿದೆ ಮತ್ತು ಸಾಮಾನ್ಯ ಜನರು ಯಾರ ಪರವಾಗಿ ನಿಲ್ಲಲಿದ್ದಾರೆ ಎಂಬುದೇ ದೊಡ್ಡ ಕುತೂಹಲ. ಸ್ನೇಹಿತರೆ, ಈ ಇಡೀ ಬೆಳವಣಿಗೆಯನ್ನು ನೋಡಿದ್ರೆ ಜೆಡಿಎಸ್ ತನ್ನ ಅಸ್ತಿತ್ವದ ಹೋರಾಟದಲ್ಲಿದೆ. ಕಾಂಗ್ರೆಸ್ ಪ್ರತ್ಯಾಕ್ರಮಣದ ತಂತ್ರಜ್ಞಾನ ಬಳಸಿ ಜೆಡಿಎಸ್ಗೆ ತಿರುಗೇಟು ನೀಡುತ್ತಿದೆ. ಈ ಬಗ್ಗೆ ನೀವೇನಂತೀರಾ? ಬಿಡದಿ ಟೌನ್ಶಿಪ್ ಯೋಜನೆಗೆ ಎಚ್.ಡಿ. ಕುಮಾರಸ್ವಾಮಿ ಮಾಡುತ್ತಿರುವ ಪಾದಯಾತ್ರೆ ಸರಿಯಾಗಿದೆಯಾ ಅಥವಾ ಕಾಂಗ್ರೆಸ್ ಸರ್ಕಾರ ಸಮಿತಿ ರಚಿಸಿ ತೆಗೆದುಕೊಂಡ ನಿರ್ಧಾರ ಸರಿಯಿದೆಯಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.